ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ನಲ್ಲಿ ಡೇಟಾ ಮೆನುನಲ್ಲಿ ವಾಟ್ ಇಫ್ ಅನಾಲಿಸಿಸ್ ಅಲ್ಲಿ ಡೇಟಾ ಟೇಬಲ್ ಆಪ್ಷನ್ ಮತ್ತು ಸಿನರಿಯೋ ಮ್ಯಾನೇಜರ್ ಆಪ್ಷನ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಗೋಲ್ ಸೀಕ್ ಆಪ್ಷನ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ನೀವು ಇಲ್ಲಿ ನೋಡ್ತಾ ಇರಬಹುದು, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಗೋಲ್ ಸೀಕ್ ಆಪ್ಷನ್ ಅನ್ನ ಯೂಸ್ ಮಾಡಿ 15,000 ರೂಪೀಸ್ ಅಮೌಂಟ್ ಆಗ್ಬೇಕು ಅಂದ್ರೆ ನಾವು ಎಷ್ಟು ಕಂಪ್ಯೂಟರ್ ಅನ್ನ ಸೇಲ್ ಮಾಡಬೇಕು ಅಂತ ನಾವಿಲ್ಲಿ ಕಂಡು ಹಿಡಿದಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ನಾವು ಕ್ವಶನ್ ಸಹ ಇಲ್ಲಿ ಕಂಡುಹಿಡಿಬಹುದು ಅಥವಾ ಆನ್ಸರ್ ಸಹ ನಾವಿಲ್ಲಿ ಕಂಡುಹಿಡಿಬಹುದಂತ. 15,000 ರೂಪೀಸ್ ಅಮೌಂಟ್ ಆಗ್ಬೇಕು ಅಂದ್ರೆ ನಾವು ಎಷ್ಟು ಕಂಪ್ಯೂಟರ್ ಅನ್ನ ಸೆಲ್ ಮಾಡಬೇಕು ಅಂತ ಕಂಡುಹಿಡಿಬಹುದು. ಅಥವಾ 30 ಕಂಪ್ಯೂಟರ್ಸ್ ಇರಬಹುದು, ಅಥವಾ 40 ಕಂಪ್ಯೂಟರ್ಸ್, ಅಥವಾ 50 ಕಂಪ್ಯೂಟರ್ಸ್ ಸೆಲ್ ಮಾಡಿದ್ರೆ ಎಷ್ಟು ಅಮೌಂಟ್ ನಮಗೆ ಬರುತ್ತೆ ಅಂತ ಸಹ ನಾವಿಲ್ಲಿ ಕಂಡುಹಿಡಿಬಹುದು ಗೋಲ್ ಸೀಕ್ ಆಪ್ಷನ್ ಅನ್ನ ಯೂಸ್ ಮಾಡಿ ಅಂತ. ಅದೇ ರೀತಿಯಾಗಿ ಇವತ್ತು ನಾವು ವಾಟ್ ಇಫ್ ಅನಾಲಿಸಿಸ್ ಅಲ್ಲಿ ಡೇಟಾ ಟೇಬಲ್ ಆಪ್ಷನ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು, ಒಂದು ಟೇಬಲ್ ಅನ್ನ ನಾನು ಎಂಟ್ರಿ ಮಾಡಿದ್ದೀನಿ. ಕ್ವಾಂಟಿಟಿ ನಂತರ ಅಮೌಂಟ್. ನಾವಿಲ್ಲಿ ಕ್ವಾಂಟಿಟಿಯನ್ನ ತಗೊಳ್ಳೋಣ. 50 ಕಂಪ್ಯೂಟರ್ಸ್ ಸೆಲ್ ಮಾಡಿದಾಗ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ, 60 ಕಂಪ್ಯೂಟರ್ ಸೆಲ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ, ನಂತರ 90 ಕಂಪ್ಯೂಟರ್ಸ್, ನಂತರ 100. ಈ ರೀತಿಯಾಗಿ ಕಂಪ್ಯೂಟರ್ ಗಳನ್ನ ನಾವು ಸೇಲ್ ಮಾಡಿದಾಗ ನಮ್ಗೆ ಎಷ್ಟು ಟೋಟಲ್ ಅಮೌಂಟ್ ಬರುತ್ತೆ ಅಂತ ನಾವಿಲ್ಲಿ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ನಾವಿಲ್ಲಿ ರೆಗ್ಯುಲರ್ ಫಾರ್ಮುಲಾಸ್ ಅನ್ನ ಯೂಸ್ ಮಾಡಬಹುದು. ಯಾವ ರೀತಿಯಾಗಿ ಅಂತ ನಾನಿಲ್ಲಿ ತೋರಿಸ್ತೀನಿ. ಈಕ್ವಲ್ ಸಿಂಬಲ್, ಮೊದಲು ನಾವಿಲ್ಲಿ ಕ್ವಾಂಟಿಟಿಯನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಂಟು ನಂತರ ಪ್ರೈಸ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒಂದು ಕಂಪ್ಯೂಟರ್ ಪ್ರೈಸ್ ಎಷ್ಟಿದೆ ಅಂತ. ನಂತರ ಎಂಟರ್. ಈ ರೀತಿಯಾಗಿ ಸಹ ನಾವಿಲ್ಲಿ ಫಾರ್ಮುಲಾಸ್ ಅನ್ನ ಯೂಸ್ ಮಾಡಬಹುದು. ಎಷ್ಟು ಕಂಪ್ಯೂಟರ್ ಅನ್ನ ಸೇಲ್ ಮಾಡಿದಾಗ ನಮ್ಗೆ ಎಷ್ಟು ಅಮೌಂಟ್ ಸಿಗ್ತಾ ಇದೆ ಅಂತ. ಇದೇ ಆನ್ಸರ್ ಅನ್ನ ನಾವಿಲ್ಲಿ ವಾಟ್ ಇಫ್ ಅನಾಲಿಸಿಸ್ ಅಲ್ಲಿ ಡೇಟಾ ಟೇಬಲ್ ಆಪ್ಷನ್ ಅನ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಕಂಡುಹಿಡಿಬೇಕಂತ ನೋಡೋಣ. ನೀವಿಲ್ಲಿ ನೋಡಬಹುದು ಕ್ವಾಂಟಿಟಿ ನಂತರ ಅಮೌಂಟ್. ಇದೇ ರೀತಿಯಾಗಿ ನೀವು ಟೇಬಲ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಈ ಅಮೌಂಟ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈಕ್ವಲ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕು. ನಂತರ ಸೆಲೆಕ್ಟ್ ಟೋಟಲ್ ಅಮೌಂಟ್, ನಂತರ ಎಂಟರ್. ಇದೇ ಅಮೌಂಟ್ ಈಗ ನಮಗಿಲ್ಲಿ ಬಂದಿದೆ. ನಂತರ ನಾವಿಲ್ಲಿ ಈ ರೀತಿಯಾಗಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ವಾಟ್ ಇಫ್ ಅನಾಲಿಸಿಸ್ ಆಪ್ಷನ್ ಡೇಟಾ ಟೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರಾ ಇನ್ಪುಟ್ ಸೆಲ್, ಇಲ್ಲಿ ನಾವು ಕಾಲಮ್ ಅನ್ನ ಸೆಲೆಕ್ಟ್ ಮಾಡಿದ್ದೀವಿ, ಮತ್ತೆ ಯಾವುದೇ ಕಾಲಮ್ ಅಥವಾ ರೋ ಅನ್ನ ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ನಂತರ ಕಾಲಮ್ ಇನ್ಪುಟ್ ಸೆಲ್ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಂಡು ಹಿಡಿದಿದ್ವಿ 15,000 ರೂಪೀಸ್ ಆಗ್ಬೇಕು ಅಂದ್ರೆ ನಾವು ಎಷ್ಟು ಕಂಪ್ಯೂಟರ್ ಅನ್ನ ಸೆಲ್ ಮಾಡಬೇಕು ಅಂತ. 30 ಕಂಪ್ಯೂಟರ್ಸ್ ಸೆಲ್ ಮಾಡಿದಾಗ ನಮ್ಗೆ 15,000 ರೂಪೀಸ್ ಅಮೌಂಟ್ ಸಿಗ್ತಾ ಇತ್ತು. ನಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಆನ್ಸರ್ ಬಂದಿತ್ತು 30 ಕಂಪ್ಯೂಟರ್ಸ್. ಕ್ವಾಂಟಿಟಿ 30 ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅಂತ. 50 ಕಂಪ್ಯೂಟರ್ಸ್ ನ ಸೆಲ್ ಮಾಡಿದಾಗ 25,000 ರೂಪೀಸ್. ನಂತರ 60 ಕಂಪ್ಯೂಟರ್ಸ್ ನ ಸೆಲ್ ಮಾಡಿದಾಗ 30,000 ರೂಪೀಸ್. ಈ ರೀತಿಯಾಗಿ ನಮಗೆ ಆನ್ಸರ್ ಬರುತ್ತೆ. ಈ ರೀತಿಯಾಗಿ ನಾವು ವಾಟ್ ಇಫ್ ಅನಾಲಿಸಿಸ್ ಆಪ್ಷನ್ ಅಲ್ಲಿ ಇರುವಂತಹ ಡೇಟಾ ಟೇಬಲ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ವಾಟ್ ಇಫ್ ಅನಾಲಿಸಿಸ್ ಅಲ್ಲಿ ಸಿನರಿಯೋ ಮ್ಯಾನೇಜರ್ ಆಪ್ಷನ್. ಸಿನರಿಯೋ ಮ್ಯಾನೇಜರ್ ಆಪ್ಷನ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು, ನಾನಿಲ್ಲಿ ಕಂಪ್ಯೂಟರ್ ಪ್ರೈಸ್ 500 ರೂಪೀಸ್ ಅನ್ನ ಎಂಟ್ರಿ ಮಾಡಿದ್ದೀನಿ. ಒಂದು ಕಂಪ್ಯೂಟರ್ ನ ನಾವಿಲ್ಲಿ 500 ರೂಪೀಸ್ಗೆ ಸೆಲ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಪ್ರೈಸ್ ಇರಬಹುದು, ಪ್ರತಿ ವರ್ಷ ನಾವಿಲ್ಲಿ ಚೇಂಜ್ ಮಾಡ್ತಾ ಇರ್ತೀವಿ. 2020 ಅಲ್ಲಿ 500 ರೂಪೀಸ್ಗೆ ನಾವಿಲ್ಲಿ ಸೇಲ್ ಮಾಡಿದ್ರೆ 6 ಮಂತ್ ನಂತರ ಇರಬಹುದು ಅಥವಾ 1 ಇಯರ್ ನಂತರ ಇರಬಹುದು, ನಾವು ಪ್ರೈಸ್ ಅನ್ನ 1000 ರೂಪೀಸ್ ಮಾಡಬಹುದು ಅಥವಾ 1500 ರೂಪೀಸ್ ಸಹ ನಾವಿಲ್ಲಿ ಮಾಡಬಹುದು. ಈ ರೀತಿಯಾಗಿ ಪ್ರತಿಯೊಂದು ಪ್ರಾಡಕ್ಟ್ ವ್ಯಾಲ್ಯೂ ಸಹ ಚೇಂಜ್ ಆಗ್ತಾ ಇರುತ್ತೆ. ನಾವು ಯಾವ ಇಯರ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇತ್ತು ಅಂತ ನಾವಿಲ್ಲಿ ಸೇವ್ ಮಾಡಬೇಕಾಗುತ್ತೆ. 2020 ಅಲ್ಲಿ ನಾವು ಒಂದು ಕಂಪ್ಯೂಟರ್ ನ 500 ರೂಪೀಸ್ಗೆ ಸೇಲ್ ಮಾಡ್ತಾ ಇದ್ರೆ ಆ ವ್ಯಾಲ್ಯೂ ಅನ್ನ ನಾವು ಸೇವ್ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ಪ್ರತಿ ವರ್ಷದ ವ್ಯಾಲ್ಯೂ ಅನ್ನ ನಾವಿಲ್ಲಿ ಸೇವ್ ಮಾಡಬೇಕಾಗುತ್ತೆ.
ಲಾಸ್ಟ್ ಅಲ್ಲಿ ನಮ್ಗೆ ಯಾವ ಇಯರ್ ಅಲ್ಲಿ ನಾವು ಎಷ್ಟು ಅಮೌಂಟ್ ಗೆ ಒಂದು ಕಂಪ್ಯೂಟರ್ ಅನ್ನ ಸೇಲ್ ಮಾಡ್ತಾ ಇದ್ವಿ ಅಂತ ನಾವು ನೋಡ್ಬೇಕಂದಾಗ ಸಿನರಿಯೋ ಮ್ಯಾನೇಜರ್ ಆಪ್ಷನ್ ಅನ್ನ ನಾವು ಯೂಸ್ ಮಾಡಬಹುದು. ಯಾವ ರೀತಿಯಾಗಿ ಅಂತ ನೋಡೋಣ. ನಾನಿಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ವಾಟ್ ಇಫ್ ಅನಾಲಿಸಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸಿನರಿಯೋ ಮ್ಯಾನೇಜರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ಡೇಟಾ ಇಲ್ಲ, ನೀವು ಇಲ್ಲಿ ನೋಡಬಹುದು. ಆಡ್ ಡೇಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ B3 ಮತ್ತು B4 ನಾವಿಲ್ಲಿ ಸೆಲೆಕ್ಟ್ ಮಾಡಿರುವಂತಹ ರೋ ನಂಬರ್ಸ್ ಇಲ್ಲಿ ಬಂದಿದೆ, ನೀವು ಇಲ್ಲಿ ನೋಡಬಹುದು. ಸಿನರಿಯೋ ನೇಮ್ ಅಂದ್ರೆ ನಾವಿಲ್ಲಿ ಯಾವ ಡೇಟಾವನ್ನ ಸೇವ್ ಮಾಡ್ತಾ ಇದ್ದೀವಿ, ನಾವಿಲ್ಲಿ ನೇಮ್ ಅನ್ನ ಕೊಡಬೇಕಾಗುತ್ತೆ. ನಾನಿಲ್ಲಿ ನೇಮ್ ಅನ್ನ ಕೊಡ್ತಾ ಇದ್ದೀನಿ ಕಂಪ್ಯೂಟರ್ ಪ್ರೈಸ್ 2020. 2020ಯಲ್ಲಿ ಒಂದು ಕಂಪ್ಯೂಟರ್ ನ ನಾವು ಎಷ್ಟು ಅಮೌಂಟ್ ಗೆ ಸೇಲ್ ಮಾಡ್ತಾ ಇದ್ವಿ ಅಂತ ನಾನಿಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಯಾವುದೇ ಚೇಂಜಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನಂತರ ನಾವಿಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಯಾವುದೇ ಚೇಂಜಸ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಬೇರೆ ವ್ಯಾಲ್ಯೂ ನಾವಿಲ್ಲಿ ಆಡ್ ಮಾಡ್ಬೇಕಂದ್ರೆ ಆಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದೇ ವ್ಯಾಲ್ಯೂ ಆಡ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಓಕೆ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಕಂಪ್ಯೂಟರ್ ಪ್ರೈಸ್ 2020. 2020ಯಲ್ಲಿ ನಾವು ಒಂದು ಕಂಪ್ಯೂಟರ್ ನ ಎಷ್ಟು ಅಮೌಂಟ್ ಗೆ ಸೇಲ್ ಮಾಡ್ತಾ ಇದ್ವಿ ಆ ಡೇಟಾವನ್ನ ನಾನಿಲ್ಲಿ ಸೇವ್ ಮಾಡಿದ್ದೀನಿ. ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಕಂಪ್ಯೂಟರ್ ಪ್ರೈಸ್ ಅನ್ನ ಚೇಂಜ್ ಮಾಡೋಣ. ನಾನಿಲ್ಲಿ ಕಂಪ್ಯೂಟರ್ ಪ್ರೈಸ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ 1500 ರುಪೀಸ್. ನಂತರ ಎಂಟರ್. ನೀವಿಲ್ಲಿ ನೋಡ್ತಾ ಇರಬಹುದು ನಾನು ಯಾವಾಗ ಪ್ರೈಸ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ಲಾ ಡೇಟಾ ಸಹ ಚೇಂಜ್ ಆಗ್ತಾ ಇದೆ, ನೀವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಯಾವುದೇ ವ್ಯಾಲ್ಯೂ ಅನ್ನ ಚೇಂಜ್ ಮಾಡಿದಾಗ ಎಲ್ಲಾ ಟೇಬಲ್ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ, ಯಾಕಂದ್ರೆ ನಾವು ಫಾರ್ಮುಲಾಸ್ ನ ಯೂಸ್ ಮಾಡಿದ್ದೀವಿ. ನಂತರ ನಾನಿಲ್ಲಿ ಕ್ವಾಂಟಿಟಿ ಸಹ ಚೇಂಜ್ ಮಾಡ್ತಾ ಇದ್ದೀನಿ 50 ಕಂಪ್ಯೂಟರ್ಸ್. ನಂತರ ಎಂಟರ್. ನೀವು ಇಲ್ಲಿ ನೋಡಬಹುದು ಅಮೌಂಟ್ ಮತ್ತೆ ಚೇಂಜ್ ಆಗಿದೆ. ನಾವು ಓಲ್ಡ್ ಡೇಟಾವನ್ನ ನಾವೀಗ ನೋಡಬೇಕು. ಒಂದು ಕಂಪ್ಯೂಟರ್ ಅನ್ನ ನಾವು ಎಷ್ಟು ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ವಿ ಅಂತ. ಆ ಡೇಟಾವನ್ನ ಯಾವ ರೀತಿಯಾಗಿ ನೋಡೋದಂತ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ವಾಟ್ ಇಫ್ ಅನಾಲಿಸಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸಿನರಿಯೋ ಮ್ಯಾನೇಜರ್ ಆಪ್ಷನ್. ನೀವು ಇಲ್ಲಿ ನೋಡಬಹುದು ನಾವು ಸೇವ್ ಮಾಡಿರುವಂತಹ ಡೇಟಾ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಒಂದೇ ಡೇಟಾ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಹಲವಾರು ಡೇಟಾ ನೀವು ಸೇವ್ ಮಾಡಿದ್ದಾಗ ಯಾವ ಡೇಟಾ ಯಾವ ಇಯರ್ ಡೇಟಾವನ್ನ ನೀವು ಇಲ್ಲಿ ನೋಡಬೇಕು, ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಶೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶೋ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅಮೌಂಟ್ ಚೇಂಜ್ ಆಗಿದೆ ಅಂತ. ನಂತರ ಕ್ಲೋಸ್. ನಾವು ಫಸ್ಟ್ ಸೆಲ್ ಮಾಡ್ತಾ ಇದ್ದಂತಹ ಅಮೌಂಟ್, ನಾವು ಮೊದಲು ಒಂದು ಕಂಪ್ಯೂಟರ್ ಅನ್ನ 500 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ವಿ, ನೀವಿಲ್ಲಿ ನೋಡಬಹುದು. ಟೋಟಲ್ ಟೇಬಲ್ ಚೇಂಜ್ ಆಗಿದೆ. ಈ ರೀತಿಯಾಗಿ ನಾವು ವಾಟ್ ಇಫ್ ಅನಾಲಿಸಿಸ್ ಆಪ್ಷನ್ ಅಲ್ಲಿ ಇರುವಂತಹ ಸಿನರಿಯೋ ಮ್ಯಾನೇಜರ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು.